ಸರ್, ಈಗ ಒಂದು ತಿಂಗಳಲ್ಲಿ ಸೆಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ವಿಷಯ ತೆಗಿಬಹುದಿತ್ತು, ಅವನ್ ಹೌಸ್ ಪ್ಯಾನಲ್ ಕೇಳಬಹುದಿತ್ತು ಸರ್. ಅದು ಜನಜಾಗೃತಿ ಮಾಡ್ಬೇಕಲ್ರಿ. ಜನ ಇನ್ನ ಮುಗ್ಧ ಜನ ಅದಾರಿ, ಅವ್ಕ ಗುರ್ತೇ ಇಲ್ಲ. ಎಷ್ಟೋ ವಿದೌಟ್ ನೋಟಿಸ್ ಎಂಟ್ರಿ ಆಗಿಬಿಟ್ಟು ಮಠದ್ದೇ ಸರ್. ಒಬ್ಬ ಸ್ವಾಮೀಜಿ ಬಂದು ಕಣ್ಣೀರ್ ಹಾಕ್ತಿದ್ದ ನಮ್ಮ ಮುಂದೆ. ಈ 2018 ಆ ಪಾಪ ಎಂದು ರೆಕಾರ್ಡ್ ತೆಗೆದೇ ಇಲ್ಲ. ಮೊನ್ನೆ ನಾವು ಎಲ್ಲ ಇದು ಮಾಡಿದ್ಮೇಲೆ ಹೋಗಿ ತೆಗೆದ್ರೆ ಕರ್ನಾಟಕ ವಕಫ್ ಸುನ್ನಿ ಮಂಡಳಿ ಬೆಂಗಳೂರು ಗಾಬರಿ ಆಗ್ಬಿಟ್ರು. ಒಂದು ಮಠ ರೀ, ಅದು ಸುಮಾರು 1000 ವರ್ಷದ ಮಠ. ಅದಕ್ಕೆ ಇನ್ನೂ ಎಲ್ಲೆಲ್ಲಿ ಏನಿದೆ ಇವತ್ತು ನೋಡ್ರಿ. ಮೊನ್ನೆ ಬಿದರ್ದವ್ರು ಬಂದಿದ್ರು ಬಿಜಾಪುರಕ್ಕೆ. ಅವ್ರು ಹೇಳಿದ್ರು ರೈತರು ನಿಜಾಮೇನೋ ಹಿಂದೆ ನಿಜಾಮ್ ಇವ್ರ ಪೂರ್ವಜರಿಗೆ ಹಿಂಗೆ ತೋರಿಸ್ಬಿಟ್ಟತ್ತ. ಎಲ್ಲ ತುಂಬ್ಕೋದೇ ಅವನು ನಿಮ್ಗೆಲ್ಲ ಕೊಟ್ಟು ಹಿಂಗೆ ತೋರಿಸ್ಬಿಟ್ಟತ್ರಿ ಎಲ್ಲ. ಅದು ಸದಾಶಿವ ದಾಟ್ತಿತ್ತು ಮುಂದೆ RM ಎಕ್ಸ್ಟೆನ್ಷನ್ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ. ಅವನ ಕೈಯಾಗ ಕಣ್ಣ ಎಲ್ಲಿತ್ತಾನ ಅಂತ ಹೇಳ್ಬಿಟ್ಟತ್ತ. ಅದೇ ಪ್ರೂವ್ ಅತ್ತ. ಯಾಕಂದ್ರೆ ಸೆಕ್ಷನ್ 40 ಅದು ಅಟ್ರಾಕ್ಟ್ ಮಾಡ್ತೈತಿ. ಹೌದು, ಅವ್ರಿಗೆ ಅನಿಸಿದ್ರೆ ವಕಫ್ಗೆ ಈ ಆಸ್ತಿ ಇಡೀ ಸದಾಶಿವನಗರ ವಕಫದಂತ ಅನಿಸಿದ್ರೆ ಅದು ವಕಫ್. ಎಷ್ಟು ದೊಡ್ಡ ಮಹಾತ್ಮ ಮನಮೋಹನ್ ಸಿಂಗ್ನ ಕರೆದು ಹಾರ ಹಾಕ್ಬಿಟ್ಟವನಿಗೆ ಅಯೋಗ್ಯ. ಅವನ ಕಾಲಕ್ಕೆ ಕೊನೆಯ ದಿವಸ ಮಾಡಿದ್ರಿ ಇದು ಅಮೆಂಡ್ಮೆಂಟ್. ಮಾಹಿತಿ ಅವ್ರ ಕಡೆಯಿಂದ ಮಾಹಿತಿ ಕೇಳ್ತೀವಿ. ಆ ಮಾಹಿತಿ ಆಧಾರದ ಸರ್, ಮಾಹಿತಿ ಸಂಗ್ರಹಣೆ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ನಾವು ಎಲ್ಲ ಸಬ್ಮಿಟ್ ಮಾಡ್ತೀವಿ. ನಂಬರ್ 1. ನಂಬರ್ 2, ನಮಗ ನ್ಯಾಯವಾದಿಗಳ ಜೊತೆ ಚರ್ಚೆ ಮಾಡ್ಲಕತ್ತೀವಿ. ಇದನ್ನು PIL ಹಾಕ್ಬೇಕು. ಯಾವ್ದ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ನಾವು ಇದಕ್ಕೆ ಅವಕಾಶ ಇದೆ, ಕಾನೂನಿನಲ್ಲಿ ನಾವು ಅಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನೂ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಕಾನೂನಿನ ಒಂದು ಸಹಾಯ ನೊಂದ ಜನರಿಗೆ ನಾವು ಕೊಡುವಂಥದ್ದು. ಒಂದು ಸುಮಾರು ರಾಜ್ಯ ಸರ್ಕಾರಕ್ಕೂ ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೇಳ್ತೀವಿ. ಕೇಂದ್ರ ಸರ್ಕಾರ ಕೇಳೋದನ್ನು ಟ್ರಿಬ್ಯುನಲ್ ರದ್ದು ಮಾಡಿ, ಇಡೀ ಇದನ್ನ ಸ್ಕ್ರ್ಯಾಪ್ ಮಾಡಿ ಅವ್ರಿಗೆ ಕೇಳ್ತೀವಿ. ಇವ್ರಿಗೆ ಕೇಳ್ತೀವಿ. ನಮ್ಮ ಅರವಿಂದ್ ಲಿಂಬಾಳ್ ಅವರು ಹೇಳ್ದಂಗೆ 1974 ನೀವೇನು ಗೆಜೆಟ್ ನೋಟಿಫಿಕೇಶನ್ ರಾಜ್ಯದಾಗ ಮಾಡಿರಲ್ಲ ಅವೆಲ್ಲ ರದ್ದುಪಡಿಸಿ. ಒಂದು ಉತ್ತಾರಿ ಒಳಗೂ ವಕಫತ್ ಬರಬಾರ್ದು. ಬಿಜಾಪುರ DC ವಕಫ್, ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಕಫ್. ಸರ್ ಎಲ್ಲಾನು ವಕಫ್ ವಕಫ್ ವಕಫ್. ಇನ್ನೇನು ನಮ್ಮ MB ಪಾಲ್ಡ್ರದ್ದು ಒಂದು BLD ಒಂದು ಸ್ವಲ್ಪ ವಕಫ್ ಮಾಡಿದ್ರೆ ಗೊತ್ತಾಗ್ತಿತ್ತು. ರಾಜ್ಯ ಸರ್ಕಾರ ಮಾಹಿತಿ ಬೇಕಲ್ಲ, ನಮ್ಗೆಲ್ಲ ಮಕ್ಕಳಿಗೆ ಮಾಹಿತಿ ಬೇಕಲ್ಲ. ನಿಮ್ಮ ಹೋರಾಟದ ಬಗ್ಗೆ ಬಗ್ಗೆ ನಿಮ್ಮ ನಾಯಕರು ಸಮರ್ಥವಾಗಿ ಹೋರಾಟ ಮಾಡಿಲ್ಲ ಅಂತ ಅನ್ಸುತ್ತೆ ಸರ್. ಆ ಕಾರಣಕ್ಕೋಸ್ಕರವಾಗಿ ನೀವು ಮಾಡ್ತಾ ಇದ್ದೀರಿ ಸರ್. ನಾವು ಬಿಜೆಪಿ ಭಾಗನೇ ಅಲ್ರಿ. ನಾವು ಯಾರು ರಾಜ್ಯಾಧ್ಯಕ್ಷರು ಸೇರಿದಂತೆ ಪ್ರತಿಪಕ್ಷ ನಾಯಕರು ಸೇರಿದಂತೆ ಈಗಾಗಲೇ ಈ ವಿಚಾರವಾಗಿ ಒಂದಷ್ಟು ಜನ ನಾಯಕರು ಧ್ವನಿ ಎತ್ತಿದ್ದಾರೆ, ಹೋರಾಟವನ್ನು ಕೂಡ ಮಾಡಿದ್ದಾರೆ ಸರ್. ಸರ್ ನೋಡ್ರಿ, ಕೇಂದ್ರ ಸಚಿವರು ಬಂದರು ಅಂದ್ರೆ ಕೇಂದ್ರದ ಬಿಜೆಪಿ ಕೇಂದ್ರ ಸರ್ಕಾರ ನಮ್ಗೆ ಬೆಂಬಲ ಐತ ಇಲ್ಲ ಅಂತ ನಿಮ್ಗೆ ಅನಿಸ್ತೈತೋ ಇಲ್ಲ. ನೇರವಾಗಿ ಒಬ್ಬ ಕೇಂದ್ರ ಸಚಿವ ಬಂದು 4 ದಿವಸ ಅಹೋರಾತ್ರಿ ಇದು ಮಾಡಿ ಪ್ರಹ್ಲಾದ್ ಜೋಶಿ ಅವರು ಬಂದ್ರು, ನಮ್ಮ ಸೋಮಣ್ಣ ಅವ್ರು ಬೆಂಬಲ ಕೊಟ್ಟರು. ಎಲ್ಲ ರೀತಿಯಿಂದ ನಾನು ಯಾವುದು ಇವರು ಜಗದಾಂಬಿಕಾ ಪಾಲ್ ಅವರು ಬಂದ್ರು. ನಾವೆಲ್ಲ ರಾಜ್ಯ ನಾಯಕರು ರೀ. ನೀವು ಯಾಕೆ ಡೆಫಿನೇಷನ್ ಯಾಕೆ ನೀವು ಹೊಡಿತಿರೋದನ್ನು? ಈಗ ನಿಮ್ದು ಪಕ್ಷದ ವೇದಿಕೆಯಲ್ಲಿ ಮಾಡ್ತೀನಿ ಅಂತ ಹೇಳ್ತಿರೋದ್ರಿಂದ ನಿಮ್ಮ ಪಕ್ಷಕ್ಕಿರುವಂತಹ ರಾಜ್ಯದ ಅಧ್ಯಕ್ಷರು, ನೀವು ಶಾಸಕರು ಕೂಡ 2-3 ಜನ ನಿಮ್ಮ ತಂಡದ ಶಾಸಕರಿದ್ರಿ, ಶಾಸಕ ಪಕ್ಷದ ನಾಯಕರು, ಅವರ ಜೊತೆ ಏನಾದ್ರು ನೀವು ಕಿರಣ್ ಅವರೇ, ರ್ಯಾಟಿಫಿಕೇಶನ್ ಅಂತ ಒಂದಿರುತ್ತೆ, ಸರ್ಕಾರದಲ್ಲಿ ಇರುತ್ತೆ, ಪಾರ್ಟಿಯಲ್ಲಿ ಇರುತ್ತೆ. ನಾವು ಶುರು ಮಾಡಿದ್ದಾರೆ ಯತ್ನಾಳ್ ಅವರು, ಇವತ್ತು ಮಾಡ್ತಾ ಇಲ್ಲಲ್ಲ, ಈಗಾಗಲೇ ಶುರು ಆಗ್ಬಿಟ್ಟಿದೆ ಸರ್. ಈಗ ನಾವು ಒಂದು ಜಿಲ್ಲೆಯಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ, ಇಡೀ ರಾಜ್ಯಾದ್ಯಂತ ಮಾಡಿದ್ರಲ್ರಿ ಹೋರಾಟ. ಆರ್ ಶುಕ್ರು ಮಾಡಿದ್ರು. ಎಲ್ಲ ಬಿಜೆಪಿ ನಾಯಕರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಮೊನ್ನೆ 4ನೇ ತಾರೀಕಿಗೆ ಏನು ಹೋರಾಟ ಆಯ್ತಲ್ರಿ ರಾಜ್ಯಾದ್ಯಂತ ವಕಫ್ ಇದರ ವಿರುದ್ಧ ಹೋರಾಟದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ
ಸಮಗ್ರ ಕಾರ್ಯಕರ್ತ ಬಂಧು ಭಗಿನಿಯರು ಕೂಡಿ ಎಲ್ಲರೂ ಮಾಡಿದ್ದೀವಿ. ಪ್ರಶ್ನೆ ಯಾಕೆ ಅಂದ್ರೆ ನಿಮ್ಮ ಈ ಹೋರಾಟದ ಬಗ್ಗೆ ರಾಜ್ಯದ ಅಧ್ಯಕ್ಷರಿಗೆ ಅಥವಾ ನಿಮ್ಮ ಪಕ್ಷ ನಾಯಕರಿಗೆ ಕೇಳಿದಾಗ ಅವರಿಂದ ಮೌನ ಉತ್ತರ ಬರುತ್ತೆ. ಅವರು ಯಾವುದೇ ರೀತಿಯಿಂದ ಸ್ಪಷ್ಟೀಕರಣವನ್ನ ಮೌನ ಅರ್ಥ ಸಮ್ಮತಿ ಲಕ್ಷಣ. ನಾವು ಇಶ್ಯೂ ಟಾರ್ಗೆಟ್ ಕೊಡಲ್ಲ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಸರ್ವಾಂತರ್ಯಾಮಿ ಐತಿ. ಗಾಳಿ ಎಲ್ಲಿದೆ, ಭೂಮಿ ಎಲ್ಲಿದೆ, ಮನೆ ಎಲ್ಲಿದೆ, ಬೆಂಗಳೂರಿನಲ್ಲಿದೆ, ಕುಮಾರ್ ಬಂಗಾರಪ್ಪ ಮನೆಯಲ್ಲಿದೆ, ನನ್ನ ಮನೆಯಲ್ಲಿದೆ, ವಿಜೇಂದ್ರ ಮನೆಯಲ್ಲಿದೆ. ಇದರಲ್ಲಿ ಒಳಗಿನ ರಾಜಕೀಯ ಒಂದು ನಿಮಿಷ ಇದು ಬಹಳ ಮುಖ್ಯವಾದಂತ, ಬಹಳ ಮಾಧ್ಯಮದವರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು, ಇದು ಇಟ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ, ವೆರಿ ಸೀರಿಯಸ್ ಇಶ್ಯೂ. ನಾಳೆ ನಿಮ್ಮ ಮನೆಗೂ ಬರ್ಬೋದು, ಇದು ನಿಮ್ಮ ಜಾಗಕ್ಕೂ ಬರ್ಬೋದು. ಆ ನಿಮಿತ್ತವಾಗಿ ನಾವು ಜಾಗೃತಿ ಶುರು ಮಾಡಿದ್ವಿ, ಪಕ್ಷನೇ ಶುರು ಮಾಡಿದೆ. ಸ್ವಾಭಾವಿಕವಾಗಿ ಯತ್ನಾಳ್ ಅವರು ಇದರ ನೇತೃತ್ವವನ್ನು ತಗೊಂಡಿದ್ದಾರೆ. ಹಾಗಾಗಿ ಒಂದು ವಿಷಯ ಸರ್, ಹಾಗಾಗಿ ದಯವಿಟ್ಟು ಈ ಇಶ್ಯೂನ ಹೈಲೈಟ್ ಮಾಡಿ, ನನ್ನ ವಿನಂತಿ ಅಷ್ಟೇ. ಇನ್ನೇನು ನೋಡಿ, ಎಲ್ಲರೂ ಬರ್ತಾರೆ ಸರ್, ಹೇಳಲಿಲ್ವಾ? ಎಲ್ಲರೂ ಇದಾರೆ ಅಂತ ಹೇಳಿಲ್ವಾ? 4ನೇ ತಾರೀಕು ಹೋರಾಟದಲ್ಲಿ ಎಲ್ಲರೂ ಇದ್ವಿ ತಾನೆ, ಎಲ್ಲರೂ ಇದೀವಿ, ಬರ್ತಾರೆ ಎಲ್ಲರೂ.